Hi, ಎಲ್ಲರಿಗೂ ನಮಸ್ಕಾರ. Welcome to my channel, Knowledge Sharing and Learning in Kannada. So in this video, we'll learn basic knowledge about Microsoft Word. ಅಂದರೆ ಈ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ ನಾಲೆಡ್ಜ್ ಮೈಕ್ರೋಸಾಫ್ಟ್ ವರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ದ್ಯಾವುದು ಅಂದರೆ ಫಾಂಟ್ ಸೆಲೆಕ್ಷನ್, ಫಾಂಟ್ ಕಲರ್ ಸೆಲೆಕ್ಷನ್, ಬೋಲ್ಡ್ ಲೆಟರ್, ಅಂಡರ್ಲೈನ್ ದ ಸೆಂಟೆನ್ಸ್, ಫಾಂಟ್ ಸೈಜ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್, ಕಾಪಿ ಪೇಸ್ಟ್ ದ ಸೆಂಟೆನ್ಸ್, ಸೆಂಟೆನ್ಸ್ ಅಲೈನ್ಮೆಂಟ್ ಆ್ಯಂಡ್ ಇನ್ಸರ್ಟ್ ದ ಟೇಬಲ್ ಆ್ಯಂಡ್ ಎಕ್ಸೆಟ್ರಾ. ಸೊ ಕೆಲವೊಂದು ಆಪ್ಷನ್ನು ಮೈಕ್ರೋಸಾಫ್ಟ್ ವರ್ಡ್ ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ಗೆ ತುಂಬಾ ಕಾಮನ್ ಆಗಿರುತ್ತೆ. ಸೊ ಆ ಒಂದು ಕೆಲವೊಂದು ಕಾಮನ್ ಆಗಿರೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡೋರಿಗೆ ಅದು ಅರ್ಥ ಆಗಲಿ ಅಂತ ಹೇಳಿ. ಸೊ ಮೊದಲಿಗೆ ನಾವು ಮೈಕ್ರೋಸಾಫ್ಟ್ ವರ್ಡ್ ಒಂದು ಡಾಕ್ಯುಮೆಂಟ್ನ ನಾವು ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಸೊ ನೀವೇನು ಮಾಡಿ, ನಿಮ್ಮ ಮೈಕ್ರೋಸಾಫ್ಟ್ ವರ್ಡನ್ನು ಕ್ರಿಯೇಟ್ ಮಾಡಬೇಕಂದ್ರೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಮೈನ್ ಸ್ಕ್ರೀನ್ಗೆ ಹೋಗಿ ರೈಟ್ ಕ್ಲಿಕ್ ಮಾಡಿ ನಿಮಗೆ ನ್ಯೂ ಅಂತ ಆಪ್ಷನ್ ಬರುತ್ತೆ. ನ್ಯೂ ಅಂತ ಆಪ್ಷನ್ ಬಂದಾಗ ನಿಮಗೆ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟು ಅಥವಾ ತುಂಬ ಯಾವ ಡಾಕ್ಯುಮೆಂಟ್ ಬೇಕು ಆ ಡಾಕ್ಯುಮೆಂಟ್ ನಿಮಗೆ ಆಪ್ಷನ್ ತೋರಿಸುತ್ತೆ. ಸೊ ನಾವು ಈ ಒಂದು ವಿಡಿಯೋದಲ್ಲಿ ವರ್ಡ್ ಡಾಕ್ಯುಮೆಂಟ್ ಬಗ್ಗೆ ತಿಳ್ಕೊಳ್ಳೋದಾಗಿರೋದ್ರಿಂದ ಸೊ ವರ್ಡ್ ಡಾಕ್ಯುಮೆಂಟ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಮೈಕ್ರೋಸಾಫ್ಟ್ ವರ್ಡನ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಒಂದು ಡಾಕ್ಯುಮೆಂಟ್ನ ಸೊ ನನಗೆ ಏನು ಇಷ್ಟ ಬರುತ್ತೋ ಆ ನೇಮ್ನ ನಾನು ಕೊಟ್ಕೋತೀನಿ. ಅದರಲ್ಲಿ ನಾನು ಏನು ಡೇಟಾ ಎಂಟ್ರಿ ಮಾಡ್ತೀನಿ ಆ ಒಂದು ಡೇಟಾಗೆ ರಿಲೇಟೆಡ್ ನೇಮ್ನ ನಾನು ಕೊಟ್ಕೋತೀನಿ. ಸೊ ನೀವು ಅದೇ ಥರ ಮಾಡಿ ಯಾವ್ದಾದ್ರು ಒಂದು ರಿಪೋರ್ಟ್ ಮಾಡಬೇಕಾದ್ರೆ. ಸೊ ಶೋ ಮೋರ್ ಆಪ್ಷನ್ಸ್ಗೆ ಹೋಗಿ ಸೊ ರೀನೇಮ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕೊಟ್ಟರೆ ಸೊ ಅದು ರೀನೇಮ್ ಮಾಡೋದಕ್ಕೆ ಅದು ಓಪನ್ ಆಗುತ್ತೆ. ಆವಾಗ ನೀವು ನಿಮಗೆ ಯಾವುದು ನೇಮ್ ಕೊಡಬೇಕು ಅನ್ಕೋತೀರೋ ಅದು ನೇಮ್ನ ಕೊಡಿ. ಸೊ ನಾನು ಜಸ್ಟ್ ರೆಫರೆನ್ಸ್ಗೋಸ್ಕರ ಸೊ ಮೈ ಬುಕ್ ಅಂತ ಮೈ ಡಾಕ್ಯುಮೆಂಟ್ ಅಂತ ನಾನು ರೀನೇಮ್ ಮಾಡ್ಕೋತಾ ಇದ್ದೀನಿ. ರೀನೇಮ್ ಆದಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಡಾಕ್ಯುಮೆಂಟು ಓಪನ್ ಆಗುತ್ತೆ. ಸೊ ಇದರಲ್ಲಿ ಕೆಲವೊಂದು ಆಪ್ಷನ್ನು ತುಂಬಾ ಕಾಮನ್ ಇರುತ್ತೆ. ನಾನು ಮೊದಲೇ ಹೇಳ್ದಂಗೆ ಎಕ್ಸೆಲ್ ಮತ್ತು ವರ್ಡ್ ಡಾಕ್ಯುಮೆಂಟ್ಗೆ ತುಂಬಾ ಆಪ್ಷನ್ನು ಕಾಮನ್ ಆಗಿರುತ್ತೆ. ಅದು ಯಾವ್ದ್ಯಾವುದು ಅಂದರೆ ಸೊ ನಿಮಗೆ ವರ್ಡ್ ಡಾಕ್ಯುಮೆಂಟಲ್ಲಿ ಸೊ ಸೆಂಟೆನ್ಸ್ ಅದರದ್ದು ವರ್ಡ್ ಸೈಜ್ನ ಇನ್ಕ್ರೀಸ್ ಮಾಡೋದು ಇಲ್ಲಿ ಇರುತ್ತೆ. ಸೊ ನಾವು ಫಾರ್ ಎಕ್ಸಾಂಪಲು ನಾನಿವಾಗ ರೆಸ್ಯೂಮ್ ಅಂತ ಟೈಪ್ ಮಾಡ್ತೀನಿ. ಸೊ ರೆಸ್ಯೂಮ್ ಅಂತ ಟೈಪ್ ಮಾಡಿದಾಗ ಸೊ ನಾನು ಇನ್ಕ್ರೀಸ್ ಮಾಡಬೇಕು ಅದರದ್ದು ಅಂದರೆ ಇಲ್ಲಿ ಎ ಅಂತ ಇರುತ್ತೆ, ಆರೋ ಮಾರ್ಕ್ ಅಪ್ಪರ್ ಸೈಡ್ ಇರುತ್ತೆ, ಮೇಲ್ಗಡೆ ಆರೋ ಮಾರ್ಕ್ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಸೈಜ್ ಇನ್ಕ್ರೀಸ್ ಆಗುತ್ತೆ. ಅದರ ಪಕ್ಕದಲ್ಲೇ ಇನ್ನೊಂದು ಎ ಇರುತ್ತೆ, ಆರೋ ಮಾರ್ಕ್ ಡೌನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಸೈಜು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಈ ಫಾಂಟ್ ನಾವು ಸ್ಟೈಲ್ನ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಸೇಮ್ ಆಪ್ಷನ್ ಎಕ್ಸೆಲಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಆಪ್ಷನ್ ಇರುತ್ತೆ. ಸೊ ನಾನು ಏರಿಯಲ್ ಚೂಸ್ ಮಾಡ್ತೀನಿ. ಮತ್ತು ಇದೇ ಥರ ನಂಬರಲ್ಲಿ ನೀವು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೋಬೋದು. ಅದಾದಮೇಲೆ ಹೆಂಗೆ ಬೋಲ್ಡ್ ಮಾಡೋದು, ಈಗ ನಾನು ಟೈಪ್ ಮಾಡಿರೋಂಥ ಸೆಂಟೆನ್ಸ್ನ ಬೋಲ್ಡ್ ಮಾಡೋದು ಹೆಂಗೆ. ಸೊ ನೀವು ಆ ಕರ್ಸರ್ನ ಅಲ್ಲಿ ಹೋಲ್ಡ್ ಮಾಡಿ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ಈ ಬಿ ಅನ್ನೋ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಅದು ಬೋಲ್ಡ್ ಆಗುತ್ತೆ. ಬೋಲ್ಡ್ ಲೆಟರ್ ಮಾಡೋದು. ಅದಾದಮೇಲೆ ಇದು ಅಂಡರ್ಲೈನ್ ಮಾಡಬೇಕು. ಅಂಡರ್ಲೈನ್ ಮಾಡಬೇಕಂದ್ರೆ ಯು ಅಂತ ಇರುತ್ತೆ, ಅಂಡರ್ಲೈನ್ ಮಾಡಿದ್ರೆ ನೀವೊಂದು ಟೈಪ್ ಮಾಡಿರೋಂಥ ಸೆಂಟೆನ್ಸ್ ಕೆಳಗಡೆ ಒಂದು ಲೈನು ಬರುತ್ತೆ. ಸೊ ಅದಾದಮೇಲೆ ಫಾಂಟ್ ಕಲರ್ ಹೆಂಗೆ ಚೇಂಜ್ ಮಾಡೋದು. ಫಾಂಟ್ ಕಲರ್ ಇಲ್ಲಿ ಎ ಅಂತ ಒಂದು ಲೆಟರ್ ಇರುತ್ತೆ, ಅಲ್ಲಿ ಕಲರ್ನ ಚೇಂಜ್ ಮಾಡ್ಬೋದು. ಫಾಂಟ್ ಟೈಪ್ ಮಾಡಿರೋಂಥ ಸೆಂಟೆನ್ಸ್ ಕಲರ್ನ ಚೇಂಜ್ ಮಾಡ್ಬೋದು. ಈ ಥರ ನೀವು ಕಲರ್ ಚೇಂಜ್ ಆಗುತ್ತೆ. ಸೊ ಇದು ಅಲೈನ್ಮೆಂಟ್. ಈಗ ನಂದು ಲೆಫ್ಟ್ ಕಾರ್ನಲ್ಲಿದೆ, ನನ್ನ ಡಾಕ್ಯುಮೆಂಟಲ್ಲಿ ಲೆಫ್ಟ್ ಕಾರ್ನಲ್ಲಿದೆ. ಅದನ್ನು ನಾನು ಅಲೈನ್ಮೆಂಟ್ ಮಾಡಬೇಕು ಸೆಂಟರ್ಗೆ ಅಥವಾ ರೈಟ್ಗೆ ಅಂದರೆ ಸೇಮ್ ಆಪ್ಷನ್ ಎಕ್ಸೆಲಲ್ಲಿ ಇರೋ ಥರನೇ ಆಪ್ಷನ್ ಇರುತ್ತೆ. ಸೊ ಇದು ಲೆಫ್ಟ್ ಸೆಲೆಕ್ಟ್ ಆಗಿದೆ, ಹಂಗಾಗಿ ಲೆಫ್ಟ್ ಸೈಡಲ್ಲಿ ಅಲೈನ್ ಆಗಿದೆ. ಸೆಂಟರ್ ಕ್ಲಿಕ್ ಮಾಡಿದ್ರೆ ಅದು ಸೆಂಟರಲ್ಲಿ ಆ ವರ್ಡ್ ಬರುತ್ತೆ. ರೈಟ್ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡ್ಗೆ ಅದು ಅಲೈನ್ ಆಗುತ್ತೆ. ಸೊ ಇದು ಕಾಮನ್. ಈ ಕೆಲವೊಂದು ಆಪ್ಷನ್ಸ್ ಎಲ್ಲ ತುಂಬಾ ಕಾಮನ್ನು. ಸೊ ಎಕ್ಸೆಲ್ಗೂ ಮತ್ತು ವರ್ಡ್ ಡಾಕ್ಯುಮೆಂಟ್ಗೂ. ಕಾಪಿ ಆ್ಯಂಡ್ ಪೇಸ್ಟೂ ಅಷ್ಟೇ. ಇದನ್ನು ನಾವು ಸೆಲೆಕ್ಟ್ ಮಾಡಿ ಸೊ ರೈಟ್ ಕ್ಲಿಕ್ ಮಾಡಿ ಕಾಪಿ ಅಂತ ನಾವು ಕ್ಲಿಕ್ ಮಾಡಿಕೊಂಡು ಮತ್ತು ಅದನ್ನು ಎಲ್ಲಿ ಪೇಸ್ಟ್ ಮಾಡಬೇಕು ಅಂತ ನಾವು ಏನಾದರೂ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಪೇಸ್ಟ್ ಮಾಡಿದ್ರೆ ಅದು ಪೇಸ್ಟ್ ಆಗುತ್ತೆ. ಸೊ ಇದನ್ನು ಅಷ್ಟೇ ಶಾರ್ಟ್ಕಟ್ ಕೀ ನೀವು ಯೂಸ್ ಮಾಡ್ಬೋದು. ಕಂಟ್ರೋಲ್ ಬಟನ್ ಪ್ಲಸ್ ಸಿ ಆ್ಯಂಡ್ ಕಂಟ್ರೋಲ್ ಬಟನ್ ಪ್ಲಸ್ ವಿ ಯೂಸ್ ಮಾಡಿದ್ರೆ ಪೇಸ್ಟ್ ಮಾಡ್ಬೋದು. ಕಾಪಿಗೆ ಕಂಟ್ರೋಲ್ ಪ್ಲಸ್ ಸಿ ಆ್ಯಂಡ್ ಪೇಸ್ಟ್ಗೆ ಕಂಟ್ರೋಲ್ ಪ್ಲಸ್ ವಿ. ಸೊ ಇದನ್ನು ನೀವು ಶಾರ್ಟ್ಕಟ್ಟಾಗಿ ಯೂಸ್ ಮಾಡ್ಬೋದು.
ಇದರಲ್ಲಿ ಇನ್ನೊಂದು ಆಪ್ಷನ್ ಏನಂದರೆ ಇನ್ಸರ್ಟ್ ಟೇಬಲ್. ನಮಗೆ ಟೇಬಲ್ ಬೇಕು, ಯಾಕೆಂದರೆ ಎಕ್ಸೆಲಲ್ಲಿ ನಿಮಗೆ ರೋಸ್, ಕಾಲಮ್ಸ್ ಆ್ಯಂಡ್ ಸೆಲ್ ಅಂತ ಇರುತ್ತೆ. ಅದರಲ್ಲಿ ಅಂದರೆ ನೀವು ಯಾವುದೇ ಟೇಬಲ್ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬಟ್ ವರ್ಡ್ ಡಾಕ್ಯುಮೆಂಟು ಪ್ಲೈನ್ ಡಾಕ್ಯುಮೆಂಟ್ ಆಗಿರೋದ್ರಿಂದ ನಿಮಗೆ ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಆವಾಗ ಏನು ಮಾಡಬೇಕು, ನೀವು ಇಲ್ಲಿ ಇನ್ಸರ್ಟ್ ಆಪ್ಷನ್ ಅಂತ ಇರುತ್ತೆ, ಇಲ್ಲಿ ಹೋಮ್ ಪಕ್ಕನೇ ಇನ್ಸರ್ಟ್ ಆಪ್ಷನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಟೇಬಲ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಆ ಟೇಬಲಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ವರ್ಟಿಕಲಾಗಿ ಎಷ್ಟು ಬೇಕೋ, ಹಾರಿಜಾಂಟಲಾಗಿ ಎಷ್ಟು ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು 3 ಹಾರಿಜಾಂಟಲ್ 3 ವರ್ಟಿಕಲ್ ಫಾರ್ ರೆಫರೆನ್ಸ್ಗೋಸ್ಕರ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ನೀವು ಡೇಟಾ ಏನಾದರೂ ಎಂಟ್ರಿ ಮಾಡಬೇಕು ಅಂದರೆ ಯಾವ ಥರ ಡೇಟಾ ಎಂಟ್ರಿ ಮಾಡೋದು, ಇಲ್ಲಿ ಆಲ್ರೆಡಿ ನೀವು ಆ ಬಾಕ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಟೆಕ್ಸ್ಟ್ನ ನೀವು ಟೈಪ್ ಮಾಡ್ಬೋದು. ಹೆಂಗೆ, ಸೊ ಡೇಟ್ ಅಂತ ಟೈಪ್ ಮಾಡ್ತೀನಿ, ಇಲ್ಲಿ ಡೇ ಆ್ಯಂಡ್ ಮಂತ್. ಜಸ್ಟ್ ಫಾರ್ ನಿಮಗೆ ರೆಫರೆನ್ಸ್ಗೋಸ್ಕರ ತೋರಿಸ್ತಾ ಇರೋದು, ಅಂದರೆ ವರ್ಡ್ ಡಾಕ್ಯುಮೆಂಟಲ್ಲಿ ಯಾವ ಥರ ಡೇಟಾನ ನಾವು ಪ್ರಿಪೇರ್ ಮಾಡ್ಬೋದು ಅನ್ನೋದಕ್ಕೋಸ್ಕರ. ಡೇ, ಟ್ಯೂಸ್ಡೇ ಆ್ಯಂಡ್ ಜುಲೈ. ಸೊ ಈ ಥರ ನೀವು ಡೇಟಾನ ನೀವು ಎಂಟ್ರಿ ಮಾಡ್ಬೋದು. ಈ ಕಾಲಮ್ಸ್ ಬೇಕಂದರೆ ನೀವು ಈ ಥರ ಕಂಪ್ಲೀಟ್ ಕಾಲಮ್ನ ಸೆಲೆಕ್ಟ್ ಮಾಡಿ, ಕಾಪಿ ಮಾಡಿ, ಅದ್ರ ಕೆಳಗಡೆ ಕ್ಲಿಕ್ ಮಾಡಿ ನೀವು ಪೇಸ್ಟ್ ಮಾಡಿದ್ರೆ ಮತ್ತೆ ಇನ್ನೊಂದು ಟೇಬಲ್ಲು ಜನ್ರೇಟ್ ಆಗುತ್ತೆ. ಸೊ ಅದೇ ಥರ ನೀವು ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಮೈಕ್ರೋಸಾಫ್ಟ್ ವರ್ಡಲ್ಲಿ ನಮಗೆ ಬೇಸಿಕ್ಕಾಗಿ ಗೊತ್ತಾಗಬೇಕಾಗಿರುವಂಥ ಇನ್ಫಾರ್ಮೇಷನ್ಸು. ಯಾಕೆಂದರೆ ನಾವು ಫಸ್ಟು ಯಾವುದೇ ಒಂದು ವರ್ಡ್ ಡಾಕ್ಯುಮೆಂಟಲ್ಲಿ ನಾವು ಡೇಟಾನ ಪ್ರಿಪೇರ್ ಮಾಡಬೇಕಂದ್ರೆ ಕೆಲವೊಂದು ಆಪ್ಷನ್ ಗೊತ್ತಿರಬೇಕು. ಈ ಒಂದು ಬೇಸಿಕ್ ಆಪ್ಷನ್ಸ್ ಗೊತ್ತಿದ್ರೆ ಸಾಕು, ನಾವು ಡೇಟಾನ ಈ ಒಂದು ವರ್ಡ್ ಡಾಕ್ಯುಮೆಂಟಲ್ಲಿ ಪ್ರಿಪೇರ್ ಮಾಡ್ಬೋದು. Thank you all. Hope this video helps a lot to learn about the basics of Microsoft Word in Kannada. ಸೊ ಕನ್ನಡದಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡ್ ಬೇಸಿಕ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದರಿಂದ ನೀವು ಮೈಕ್ರೋಸಾಫ್ಟ್ ವರ್ಡಲ್ಲಿ ತುಂಬಾ ಈಸಿಯಾಗಿ ವರ್ಕ್ ಮಾಡ್ಬೋದು. ಸೊ ಇದೇ ಥರ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.